ಹಾಗಾದ್ರೆ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ನಾವು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನೇ ನಿನ್ನ ಮೊರೆ ಹೊಕ್ಕಿದ್ದೇನೆ. ಹಲ್ಲೆಲೂಯಾ. ನಾವೆಲ್ಲ ಇರ್ಬೇಕಂದ್ರೆ ದೇವರಲ್ಲಿ ಮೊರೆ ಹೊಕ್ಕಿರುವವರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಲೋಕದಲ್ಲಿ ಕಲಿಯುವ ಸಮಯಕ್ಕಿಂತ ದೇವರ ಸನ್ನಿಧಾನದಲ್ಲಿ ಕಳೆಯುವ ಸಮಯ ಹೆಚ್ಚಾಗಿರ್ಬೇಕು. ಹಲ್ಲೆಲೂಯಾ. ಆದ್ರಿಂದ ಭಕ್ತರು ಹೇಳ್ತಿದ್ರು ದೇವರ ವಾಕ್ಯದಲ್ಲಿ, ಲೋಕದಲ್ಲಿ ಅರಮನೆಯಲ್ಲಿ 100 ವರ್ಷ ಕಳೆಯೋದಕ್ಕಿಂತ ನಿನ್ನ ಸನ್ನಿಧಾನದಲ್ಲಿ ಒಂದು ದಿನ ಕಳೆಯಿದರೆ ನನಗೆ 1000 ವರ್ಷಗಳಿಗಿಂತ ಶ್ರೇಷ್ಠವಾದದ್ದು ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕಾರಣ ಅವನಿಗೆ ಅರಮನೆ ಇದೆ, ಅವನ ಕೈ ಕೆಳಗೆ 1000 ಜನ ಸೈನಿಕರಿದ್ದಾರೆ. ಒಬ್ಬ ಸೈನಿಕನಿಗೆ ಹೋಗಂದ್ರೆ ಹೋಗ್ತಾನೆ, ಬಾಂದ್ರೆ ಬರ್ತಾನೆ, ಇಂಥ ಕೆಲಸ ಮಾಡಂದ್ರೆ ಮಾಡ್ತಾನೆ, ಯುದ್ಧ ಮಾಡಕ್ ಹೋಗಂದ್ರೆ ಯುದ್ಧ ಮಾಡಕ್ ಹೋಗ್ತಾನೆ, ಮನೆ ಕಡೆ ಹೋಗಂದ್ರೆ ಮನೆ ಕಡೆ ಹೋಗ್ತಾರೆ. ಅವ್ನು ಹೇಳಿದ್ರು ಕೇಳಿದ್ರು ಅನೇಕ ಜನರು ಕೆಲಸ ಮಾಡೋರು ಅವನ ಬಳಿಯಲ್ಲಿದ್ದಾರೆ. ಆದಾಗ್ಯೂ ಅವನು ಸೈನಿಕರನ್ನ ಬಲವನ್ನ ನಂಬ್ಕೊಳ್ಳಿಲ್ಲ, ಅವನಿಗಿರೋ ಸೈನ್ಯದ ಬಲದ ಮೇಲೆ ನಂಬ್ಕೊಳ್ಳಿಲ್ಲ, ರಥದ ಬಲದ ಮೇಲೆ ಅವನು ನಂಬ್ಕೊಳ್ಳಿಲ್ಲ, ಅವನು ದೇವರ ಬಲವನ್ನ ನಂಬಿದ್ದನು. ಹಲ್ಲೆಲೂಯಾ. ಆದ್ರಿಂದ ನಾವು ಕೂಡ ಯಾರ ಬಲವನ್ನ ನಂಬಿರ್ಬೇಕಂದ್ರೆ ದೇವರ ಬಲವನ್ನ ನಂಬಿರುವವರಾಗಿರ್ಬೇಕು. ಯಾಕಂದ್ರೆ ನಾವು ಬೇರೆಯವರ ಬಲ ಎಷ್ಟು ವರ್ಷ ನಾವು ನಂಬಿರ್ತೇವೋ ಅಷ್ಟು ವರ್ಷ ಅವರ ಅಡಿಯಾಗಿ ಇರ್ತೇವೆ. ಯಾವಾಗ ನಾವು ದೇವರ ಬಲವನ್ನ ನಂಬಿಕೊಳ್ತೇವೋ, ದೇವರ ಬಲವನ್ನು ಆಶ್ರಯಿಸಿಕೊಳ್ತೇವೋ, ದೇವರ ಬಲವನ್ನ ನಿರೀಕ್ಷಿಸುವವರಾಗಿದ್ದೇವೋ, ಆಗ ದೇವರ ಬಲ ನಮ್ಮನ್ನ ಏನ್ ಮಾಡುತ್ತಂದ್ರೆ ನಾವು ಕೆಳಕ್ಕೆ ಹೋಗುತ್ತೆ, ಅದು ನಮ್ಮನ್ನ ಮೇಲಕ್ಕೆ ಎತ್ತಿ ನಡೆಸ್ತಾ ಹೋಗುತ್ತೆ. ಆದ್ರಿಂದ ದೇವರು ನಮ್ಮನ್ನ ಮೇಲಕ್ಕೆ ಎತ್ತುವುದಕ್ಕೆ ಇಷ್ಟಪಡ್ತಾನೆ. ಲೋಕದ ಜನರು ಯಾವತ್ತಂದ್ರೆ ನೀನ್ ಕೆಳಗೆ ಹೋಗಿ ಒಂದಾಗಿ ತಳ್ತಾ ಇರ್ತಾರೆ. ಅವ್ರ ಮುಂದೆ ನಾವು ಸ್ವಲ್ಪ ಕೆಲವೊಂದು ಆಶೀರ್ವಾದಗಳ ಅಲ್ಲಿ ನಾವು ಬೆಳೆದ್ಬಿಟ್ರೆ ಅದನ್ನ ನೋಡ್ಬಿಟ್ಟೆ ಅವ್ರು ಹೇಳ್ಕೊಂಡ್ರೆ, ಇದನ್ನ ಹೆಂಗಾದ್ರು ಮಾಡಿ ಕಾಲ ಹಿಡಿಬೇಕು ಎಂಬ ಹೇಳಿ ಅವ್ರ ಕೆಳಗೆ ಇಳಿಸೋದಕ್ಕೆ ನಮ್ಮನ್ನ ನೋಡ್ತಾ ಇರ್ತಾರೆ. ಯಾಕಂದ್ರೆ ಲೋಕದಲ್ಲಿ ಸೈತಾನನ ಮಕ್ಕಳಲ್ಲೂ ಸೈತಾನನ ಗುಣಗಳೇ ಇರುತ್ತೆ ಹೊರತು ಅವರಲ್ಲಿ ದೇವರ ಗುಣಗಳು ಇರೋದಿಲ್ಲ. ಎಷ್ಟು ಮಾತ್ರ ಯಾರಲ್ಲಿ ದೇವರ ಗುಣ ಇರುತ್ತದೆ, ದೇವರ ಮಕ್ಕಳಲ್ಲಿ ಮಾತ್ರ ದೇವರ ಗುಣ ಇರುತ್ತೆ. ಆದ್ರಿಂದ ನಮಗೆ ಒಂದು ಆಶೀರ್ವಾದ ಬಂದ್ಬಿಟ್ಟಿದ್ರೆ ಸೈತಾನ ಮಕ್ಕಳಿಗೆ, ಲೋಕದ ಜನರಿಗೆ, ಅವ್ರಿಗೆ ಇವ್ರು ಹೆಂಗೆ ಆಶೀರ್ವದಿಸಲ್ಪಟ್ರು, ಇವ್ರ ಮೊದ್ಲು ಹಿಂಗಿದ್ರಲ್ಲ ಇವಾಗ ಹಿಂಗಾಗೋಗ್ಬಿಟ್ರಲ್ಲ ದೇವರಲ್ಲಿ ಹೋಗಿ ಎಂದಾಗ ಅನೇಕರು ಆಶ್ಚರ್ಯ ಪಡ್ಬೇಕು. ಆ ರೀತಿಯಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಹಾಗಾದ್ರೆ ಆ ಆಶೀರ್ವಾದವನ್ನ ಕಂಡಂತ ಅವ್ರು ಏನ್ ಮಾಡ್ಬೇಕಾರಂದ್ರೆ ನಮ್ಮನ್ನ ಈ ಆಶೀರ್ವಾದದಿಂದ ದೂರ ಮಾಡ್ಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಇವನನ್ನ ಮತ್ತೆ ಇವನು ದೇವರಿಂದ ದೂರ ಮಾಡ್ಬೇಕೆಂಬುದಾಗಿ ಹೇಳಿ ಕೂಡ ಅನೇಕ ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇರ್ತಾರೆ. ಅನೇಕ ಹೋರಾಟಗಳಲ್ಲಿ ನಾವು ಹಾದು ಹೋಗ್ಬೇಕಾದ ಪರಿಸ್ಥಿತಿಗಳು ಇರುತ್ತೆ. ಆದ್ರೆ ನಾವು ಮುಖ್ಯವಾಗಿ ಎಲ್ಲಾ ಸಂದರ್ಭದಲ್ಲೂ ನಾವು ಯಾರನ್ನ ಮೊರೆ ಹೊಕ್ಕಿರ್ಬೇಕಂದ್ರೆ ದೇವರಲ್ಲಿ ಮೊರೆ ಹೊಕ್ಕಿರುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇವಾಗ ಎಲ್ಲಿ ನಮ್ಗೆ ಒಂದ್ ಮನೆ ಇದ್ರೆ ಇದೇ ನಮ್ಗೆ ಒಂದು ಆಶ್ರಯ. ಯಾವ್ದೇ ಬಿಸಿಲು ಬಂದ್ರು ಮಳೆ ಬಂದ್ರು ಈ ಮನೆ ಏನ್ ಮಾಡುತ್ತಂದ್ರೆ ನಮ್ಗೆ ಆಶ್ರಯ ಕೊಡುತ್ತೆ. ಹಲ್ಲೆಲೂಯಾ. ಏನೇ ಮಳೆ ಆದ್ರೂ ಇಲ್ಲಿ ಮನೆಗೆ ಬಂದ್ಬಿಟ್ರೆ ಮಳೆನೇ ಬರಲ್ಲ, ಏನೇ ಇರಲ್ಲ, ಆರಾಮಾಗಿ ನಾವು ನಮ್ದೇ ಇರ್ತೇವೆ. ಅದೇ ರೀತಿಯಾಗಿ ದೇವರಲ್ಲಿ ನಾವು ಮೊರೆ ಹೊಕ್ಕಿದ್ದೇವೆ ಅಂದ್ರೆ, ದೇವರಲ್ಲಿ ನಾವಿದ್ರೆ ದೇವ್ರು ನಮ್ಗೆ ಸುತ್ತಲೂ ಕೂಡ ಆತನು ನಮ್ಗೆ ಆಶ್ರಯವಾಗಿರ್ತಾನೆ. ಹಲ್ಲೆಲೂಯಾ. ಆತನ ಕೊಡುವಂತ ನೆರಳಲ್ಲಿ ನಾವು ಬೆಳೆಯುವವರಾಗಿರ್ತೇವೆ. ಹಲ್ಲೆಲೂಯಾ. ಆತನ ನೆರಳಲ್ಲಿ ಬೆಳೆಯುವುದು ಇವತ್ತು ಇದಾಗಿರೋದೆ ಮುಂದೆ ಬದಲಾವಣೆಯನ್ನ ದೇವರು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ